ಬೆಳವಣಿಗೆ ಸಹಜವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಡಿಸ್ಟರ್ಬ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಸ್ಪಷ್ಟವಾದಂತಹ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. 2 ಸೀಟ್ ಪಡೆಯೋದಕ್ಕೆ ನಾನು ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತ ಅಂತ ಈಗಷ್ಟೇ ಕೇಳಿದ್ದನ್ನು ನಾವು ನೋಡ್ತಾ ಇದ್ವಿ. ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಈ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಸೀಟು ಹಂಚಿಕೆ ಗೊಂದಲಕ್ಕೆ ಮೊದಲ ಬಾರಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿರೋದು. 3 ಸೀಟು ಕೊಡದೆ ಹೋದ್ರೆ ಮೈತ್ರಿ ಬೇಡ ಎಂಬ ಸಂದೇಶವನ್ನ ಬಿಜೆಪಿ ನಾಯಕರಿಗೆ ಕೊಟ್ರ ಅನ್ನೋ ಪ್ರಶ್ನೆ ಕೂಡ ಇದೆ. ಬಿಜೆಪಿ ನಾಯಕರು ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ ಎಂಬ ಅಸಮಾಧಾನದ ಮಾತು ಅವರಲ್ಲಿ ವ್ಯಕ್ತ ಆಗಿದೆ. ಮಂಡ್ಯ ಬಗ್ಗೆ ಕೂಡ ಸರಿಯಾದ ಘೋಷಣೆ ಮಾಡದೇ ಇರೋದಕ್ಕೆ ಬಿಜೆಪಿ ಮೇಲೆ ಸಿಟ್ಟಾಗಿದ್ದಾರೆ ಕುಮಾರಸ್ವಾಮಿ ಅವರು. ಒಂದ್ ಕಡೆ ಕುಮಾರಸ್ವಾಮಿ ಸಂದೇಶ ಕೊಟ್ರೆ ಮತ್ತೊಂದು ಕಡೆ ದೇವೇಗೌಡರಿಂದ ತಾಳ್ಮೆಯ ಪಾಠ ಆಗಿದೆಯಂತೆ. ಆತುರದ ನಿರ್ಧಾರ ಬೇಡ ಅಂತ ಕುಮಾರಸ್ವಾಮಿಗೆ ಸಂದೇಶವನ್ನ ದೇವೇಗೌಡರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ ಒಂದಾಗಿದ್ದೆ ವಿಧಾನಸಭೆಯ ಕಹಿ ಸೋಲನ್ನ ಹೇಗಾದ್ರೂ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋ ಮೂಲಕ ಸೋಲಿನ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಹೇಳಿ. ಬಟ್ ಆದ್ರೆ ಇಲ್ಲಿ ರಿಯಾಲಿಟಿನಲ್ಲಿ ಆಗ್ತಾ ಇರೋದೇ ಬೇರೆ ಆಗ್ತಾ ಇದೆ. ಮೈತ್ರಿಯಲ್ಲಿ ಚುನಾವಣೆಯ ಆರಂಭದಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೂರಿದೆ. ಪದೇ ಪದೇ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನಾವು ಬಿಜೆಪಿ ಜೊತೆಗೆ ಮೈತ್ರಿ ಆಗಿರೋದು ಕಾಂಗ್ರೆಸ್ ಪಕ್ಷವನ್ನ ಸೋಲಿಸೋದ್ರ ಜೊತೆಗೆ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ರು. ಇಷ್ಟು ದಿನಗಳ ಕಾಲ ಮೈತ್ರಿಯ ಬಗ್ಗೆ ಒಳ್ಳೆ ಮಾತುಗಳನ್ನೇ ಆಡ್ಕೊಂಡು ಬಂದಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ದಿಢೀರ್ ಅಂತ ಸಿಡಿದೆದ್ದಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ನಡೆದಂತಹ ಜೆಡಿಎಸ್ನ ಕೋರ್ ಕಮಿಟಿ ಸಭೆಯಲ್ಲಿ ಜೆಡಿಎಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರನ್ನ ಗೌರವಯುತವಾಗಿ ನಡೆಸಿಕೊಂಡಿಲ್ಲ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಹಾಗಾದ್ರೆ ಬಿಜೆಪಿ ವಿರುದ್ಧ ಜೆಡಿಎಸ್ ಅಸಮಾಧಾನ ಯಾಕೆ ಅಂತ ಕೂಡ ನಾವು ನೋಡ್ಬೇಕಾಗತ್ತೆ. ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿಯಲ್ಲಿ ಅಪಸ್ವರ ಹಾಗೂ ಭಿನ್ನರಾಗ ಯಾಕೆ ಕೇಳಿ ಬರ್ತಾ ಇದೆ ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋದ್ರೆ ಕಾರಣ ಒಂದು, ಬಳ್ಳಾರಿ ಹಾಗೂ ಹಾವೇರಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರನ್ನ ಬಿಜೆಪಿಗೆ ಸೇರಿಸ್ಕೊಳ್ತಾ ಇರೋದು ಜೆಡಿಎಸ್ಗೆ ಸಹಿಸೋಕಾಗ್ತಾ ಇಲ್ಲ. ನುಂಗಲಾರದ ತುಪ್ಪವಾಗಿ ಪರಿಗಣಿಸಿದೆ. ನೋಡಿ, ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ ಅಂದ್ರೆ ಈ ಪಕ್ಷಗಳು ಪರಸ್ಪರ ಎಲ್ಲಿ ಬಿಜೆಪಿಯ ಶಕ್ತಿ ವೃದ್ಧಿಸಿದೆಯೋ ಅಲ್ಲಿ ಜೆಡಿಎಸ್ ನಮಗೆ ಕಾಂಪಿಟೇಷನ್ ಅಲ್ಲ ಅಂತ ಒಂದು ಲೆಕ್ಕಾಚಾರ ಇತ್ತು. ಆಮೇಲೆ ಜೆಡಿಎಸ್ ಎಲ್ಲಿ ಸ್ಟ್ರಾಂಗ್ ಇದೆಯೋ ಅಥವಾ ಸಂಘಟನಾತ್ಮಕವಾಗಿ ಕೆಲಸಗಳನ್ನು ಮಾಡ್ತಾ ಇದೆಯೋ ಅಲ್ಲಿ ಬಿಜೆಪಿ ಸ್ಟ್ರಾಂಗ್ ಇಲ್ಲ, ಸೊ ನಮ್ಗೆ ಅವರು ಎದುರಾಳಿ ಆಗಲ್ಲ ಅಥವಾ ನಮ್ಮ ಪಕ್ಷಕ್ಕೆ ಥ್ರೆಟ್ ಆಗಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡೇ ಮಾಡಿದ್ರು. ಬಟ್ ಈಗ ಆಗ್ತಾ ಇರೋದು ಬೇರೆ. ಇನ್ನೊಂದು ಕಡೆಗೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಜೆಡಿಎಸ್ ನಾಯಕರನ್ನ ಪರಿಗಣಿಸ್ತಾ ಇಲ್ಲ. ಯಾವುದೇ ಒಂದು ಡಿಸಿಷನ್ ಅನ್ನ ಒಂದು ಅಭ್ಯರ್ಥಿ ಘೋಷಣೆ ಮಾಡಬೇಕಾದ್ರೆ ಕೂಡ ನಮ್ಮ ಡಿಸಿಷನ್ ಕೇಳ್ತಾ ಇಲ್ಲ ಅಥವಾ ನಮ್ಮನ್ನೊಂದು ಅಭಿಪ್ರಾಯನೂ ಕೇಳ್ತಾ ಇಲ್ಲ, ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅನ್ನೋ ಫೀಲಿಂಗು ಜೆಡಿಎಸ್ ನಾಯಕರಿಗಿದೆ. ಬಿಜೆಪಿ ಅಭ್ಯರ್ಥಿ ಘೋಷಣೆಯನ್ನ ಜೆಡಿಎಸ್ ಗಮನಕ್ಕೆ ತಾರದೆ ಮಾಡಿರೋದು, ಅದರಲ್ಲೂ ಹಳೆ ಮೈಸೂರು ಭಾಗದ ಕ್ಯಾಂಡಿಡೇಟ್ಸ್ ಬಗ್ಗೆ ಕೂಡ ಒಂದಷ್ಟು ಅಸಮಾಧಾನಗಳು ವ್ಯಕ್ತ ಆಯ್ತು ಅನ್ನೋದು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಗೆ ಕೋಲಾರ ಕ್ಷೇತ್ರದ ಬಗ್ಗೆ ಬಿಜೆಪಿ ಇನ್ನೂ ಏನೂ ಹೇಳದೆ ಇರೋದು. ಕೋಲಾರ ಕ್ಷೇತ್ರ ನಮಗ್ ಬಿಟ್ಕೊಡಿ ಅಂತ ಕೇಳಿದ್ರು, ಮುನಿಸ್ವಾಮಿ ಅವರ ಸ್ಪರ್ಧೆಗೆ ಸಿದ್ಧತೆ ಮಾಡಿಕೊಳ್ಳಿ ಅನ್ನುವಂತಹ ಸಂದೇಶವನ್ನ ತೆರೆಮರೆಯಲ್ಲಿ ಕೊಟ್ಟಿರೋದು ಜೆಡಿಎಸ್ಗೆ ಅಗೇನ್ ಅವರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಇದು ಸರಿಯಲ್ಲ, ಮೈತ್ರಿಗೆ ಅಪತ್ಯ ತರುವಂತಹ ವಿಚಾರಗಳು ಇವೆಲ್ಲವೂ ಅನ್ನೋದು ಅವ್ರ ಮಾತು. ಇನ್ನು ಕಾರಣ 5 ನೋಡೋದಾದ್ರೆ ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಕೂಡ ಬಿಜೆಪಿ ಜೆಡಿಎಸ್ ಸಭೆಗಳನ್ನ ಮಾಡದೇ ಇರೋದು. ತಳಮಟ್ಟದಲ್ಲೇ ಕಾರ್ಯಕರ್ತರನ್ನ ನೀವು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮತ್ ಮೈತ್ರಿಗೆ ಏನ್ ಅರ್ಥ ಇದೆ? ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಮೈತ್ರಿ ಮುರಿದು ಬೀಳೋದಕ್ಕೆ ಏನ್ ರೀಸನ್ಸ್ ಹೇಳಿ? ಕಾರ್ಯಕರ್ತರು ತಳಮಟ್ಟದಲ್ಲಿ ಒಂದಾಗಿರ್ಲಿಲ್ಲ, ಕಾರ್ಯಕರ್ತರ ನಡುವೆ ಹೊಡೆದಾಟಗಳಾಗ್ತಾ ಇತ್ತು, ಕಾರ್ಯಕರ್ತರ ನಡುವೆ ಸಮನ್ವಯತೆ ಇರಲಿಲ್ಲ, ತಾಳಮೇಳ ತಪ್ಪಿತ್ತು. ಇದೇ ಪ್ರಾಬ್ಲಮ್ ಇಲ್ಲೂ ಆದ್ರೆ ನಮಗ್ ಗುಡ್ ವಿಲ್ ಹೆಂಗ್ ಸಿಗುತ್ತೆ ಈ ಮೈತ್ರಿಯಿಂದ, ನಮಗ್ ಲಾಭ ಏನಾಗತ್ತೆ ಅನ್ನೋ ಲಾಭ ನಷ್ಟದ ಲೆಕ್ಕಾಚಾರವನ್ನ ಕೂಡ ಇಲ್ಲಿ ಜೆಡಿಎಸ್ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇವೆಲ್ಲ ಕಾರಣಕ್ಕೋಸ್ಕರ ಅಪಸ್ವರ ಎದ್ದು ಬಂದಿದೆ.